ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಭಾರತದ ರಾಷ್ಟ್ರಪತಿಯೊಬ್ಬರು ಇದೇ ಮೊದಲ ಬಾರಿಗೆ ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭೇಟಿ ನೀಡುತ್ತಿದ್ದಾರೆ. ಅಲ್ಲದೆ 3 ದಶಕಗಳ ಬಳಿಕ ರೊಮೇನಿಯಾಗೆ ಭೇಟಿ ನೀಡುತ್ತಿರುವ ಭಾರತದ ರಾಷ್ಟ್ರಪತಿಯಾಗಿದ್ದಾರೆ. 3 ರಾಷ್ಟ್ರಗಳ ಪ್ರವಾಸದಲ್ಲಿ ರಾಷ್ಟ್ರಪತಿಯವರು ಆ ದೇಶಗಳ ತಮ್ಮ ಸಹವರ್ತಿಯೊಂದಿಗೆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿ ಸಂಬಂಧಿತ ಅನೇಕ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರವಾಸದ ತಮ್ಮ ಮೊದಲ ಚರಣದಲ್ಲಿಂದು ಮಾಲ್ಡೋವಾ ತಮ್ಮ ಸಹವರ್ತಿ ಮಾಯಾ ಸಂಡು ಅವರೊಂದಿಗೆ ಚಿನೌದಲ್ಲಿ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಮಾಲ್ಡೋವಾ ಸಂಸತ್ತಿನ ಅಧ್ಯಕ್ಷ ಇಗೋರ್ ಗ್ರೋಸು ಅವರನ್ನು ಸಹ ಭೇಟಿಯಾಗಲಿದ್ದಾರೆ ಹಾಗೂ ಮಾಲ್ಡೋವಾ ಭಾರತ ಸಂಸದೀಯ ಸ್ನೇಹ ಗುಂಪಿನ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ಉದ್ದಿಮೆದಾರರ ವೇದಿಕೆಯಲ್ಲಿ ಪ್ರಧಾನ ಭಾಷಣ ಮಾಡಲಿರುವ ರಾಷ್ಟ್ರಪತಿಯವರು ಭಾರತೀಯ ಸಮುದಾಯವನ್ನುದ್ದೇಶಿಸಿಯೂ ಮಾತನಾಡಲಿದ್ದಾರೆ. ಮಾಲ್ಡೋವಾ ಪ್ರವಾಸದ ಬಳಿಕ ರಾಷ್ಟ್ರಪತಿಯವರು ಪ್ರವಾಸದ 2ನೇ ಚರಣದಲ್ಲಿ ಉತ್ತರ ಮ್ಯಾಸಿಡೋನಿಯಾಗೆ ಭೇಟಿ ನೀಡಲಿದ್ದಾರೆ. ಆ ದೇಶದ ತಮ್ಮ ಸಹವರ್ತಿ ಗೋರ್ಡಾನಾ ಸಿಲ್ಜಾನೋವಾಸ್ಕ್ ದವೋಸ್ವಾ ಮತ್ತು ಪ್ರಧಾನಿ ಹಿಸ್ಟಜನ್ ಮಿಸ್ಕೋಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂತಿಮ ಚರಣದಲ್ಲಿ ರೊಮೇನಿಯಾಗೆ ಪ್ರಯಾಣ ಬೆಳೆಸಲಿರುವ ರಾಷ್ಟ್ರಪತಿಗಳು 2 ದಿನಗಳ ಈ ಭೇಟಿಯಲ್ಲಿ ರೊಮೇನಿಯಾ ಅಧ್ಯಕ್ಷ ನಿಕಸೋರ್ ಡಾನ್, ಮಧ್ಯಂತರ ಪ್ರಧಾನಿ ಇಲಿ ಬೊಲೋಜನ್, ಸೆನೆಟ್ ಅಧ್ಯಕ್ಷೆ ಮಿರ್ಸಿಯಾ ಅಬ್ರುಡಿಯನ್ ಹಾಗೂ ಚೇಂಬರ್ ಆಫ್ ಡೆಪ್ಯೂಟೀಸ್ ಸೋರಿನ್ ಡಿಂಗ್ರಿಯಾನು ಅವರನ್ನು ಸಹ ಭೇಟಿಯಾಗಿ ಉಭಯ ದೇಶಗಳಿಗೆ ಸಂಬಂಧಿಸಿದ ಬಾಂಧವ್ಯದ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ.